ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ಸಾಕಷ್ಟು ಚರ್ಚೆಗಳಾಗ್ತಿವೆ. ಒಂದು ಜಗದೀಶ್ ಶೆಟ್ಟರ್ ಅವರ ಆದೇಶವನ್ನ ಅಲ್ಲಿ ಶೆಟ್ಟರ್ ಹೇಳ್ತಿರೋದು ನಾನು ಎಲ್ಲೂ RSS ಅಂತ ಪ್ರಸ್ತಾಪ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ನೋಡಿ, ಇವತ್ತು ನಮ್ಮ ಆದೇಶ ಇರುವಂಥದ್ದು ಯಾವುದೇ ಒಂದು ಸಂಘ ಸಂಸ್ಥೆಯವರು ಯಾರೇ ಆಗಿರ್ಬೋದು ಸರ್ಕಾರಿ ಆವರಣಗಳಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ ಅದಕ್ಕೆ ಅಧಿಕೃತ ಪರ್ಮಿಷನ್ ತೊಗೊಂಡು ಮಾಡಬೇಕು. ಇಲ್ಲದೆ ಹೋದರೆ ಯಾರು ಪರ್ಮಿಷನ್ ಇಲ್ಲದೆ ಯಾವುದು ಕೂಡ ನಡೆಸೋಂಗಿಲ್ಲ. ಮತ್ತು ಹಿಂದೆ ಶೆಟ್ಟರ್ ಸರ್ಕಾರ ಇದ್ದಾಗಲೇ ಪರ್ಮಿಷನ್ ಕೂಡ ಯಾರಿಗೂ ಅಪ್ಲೈನೇ ಮಾಡಬಾರ್ದು ಅಂತಲೇ ಅವರು ಆದೇಶ ಮಾಡಿದ್ದು, ಸರ್ಕಾರಿ ಶಾಲೆಗಳಲ್ಲಿ ಆವರಣಗಳಲ್ಲಿ ಮೈದಾನಗಳಲ್ಲಿ ಮಾಡಬಾರ್ದು ಅಂತ. ಸೊ ಈ ಥರ ಇದು RSS ಅವರು ಇದನ್ನು ಅವರ ವಿರುದ್ಧ ಟಾರ್ಗೆಟ್ ಅಂತ ಅಂದ್ಕೊಳ್ತಕ್ಕಂಥ ಅವಶ್ಯಕತೆನೇ ಇಲ್ಲ. ಯಾಕಂದರೆ ಇದು ಸಾರ್ವಜನಿಕವಾಗಿ ಮಾಡ್ತಕ್ಕಂಥ ಎಲ್ರಿಗೂ ಕೂಡ ಅನ್ವಯಿಸುವಂಥದ್ದು. ಅದೇ ಹೆಚ್ಚಾಗಿ ಇದು RSS ಅವ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮನ್ನು ಯಾರನ್ನೂ ಕೇಳಲೇಬಾರ್ದು, ನಾವು ಪ್ರಶ್ನಾತೀತ, ನಾವು ಏನು ಬೇಕಾದ್ರೂ ಮಾಡ್ತೀವಿ ಅಂತ ಆ ಭಾವನೆಯಲ್ಲಿ ಹೋಗುವಂಥದ್ದು ಕೂಡ ಸರಿಯಲ್ಲ. ಯಾಕಂದರೆ ಕಾನೂನು ಚೌಕಟ್ಟಿನಲ್ಲಿ ಏನು ಎಲ್ರಿಗೂ ಅನ್ವಯಿಸ್ತದೆ ಅದು ಸಂಘ RSS ಕೂಡ ಅನ್ವಯಿಸ್ತದೆ. ಅವರೇನು ಬೇರೆ ಕಡೆ ದೇವ್ರ ಲೋಕದಿಂದ ಏನು ಬಂದಿಲ್ಲ ಅವರು. ಅದಕ್ಕೋಸ್ಕರ ಅದು ಅವರು ಕೂಡ ಕಾನೂನು ಪ್ರಕಾರ ನಡ್ಕೋಬೇಕು ಅಷ್ಟೇ, ಇನ್ನೇನಿಲ್ಲ. ಪಥಸಂಚಲನ ಮಾಡುತ್ತಿರ್ತೇವೆ ಅನ್ನುವಂಥದ್ದು ಕೂಡ ಈಗಾಗಲೇ ಚಿತ್ತಾಪುರಕ್ಕೆ ಹೋಗ್ತೀವಿ ಮಾಡ್ತೀವಿ. ನೋಡಿ, ಯಾವುದೇ ಒಂದು ಪಥಸಂಚಲನ ಇರಲಿ, ಯಾವುದೇ ಸಂಘ ಸಂಸ್ಥೆ ಇರಲಿ, ಸ್ಥಳೀಯ ಪೊಲೀಸ್ ಅವರಿಗೆ ನಾವು ರೂಟ್ ಮ್ಯಾಪ್ ಕೊಟ್ಟು ಎಲ್ಲಿ ಮಾಡ್ತೀವಿ ಅಂತ, ನಾವೇ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿದ್ರೆ, ಯಾವುದೇ ಒಂದು ಪ್ರೋಗ್ರಾಮ್ ಮಾಡ್ತೀವಿ ಅಂತ ಹೇಳಿದ್ರೆ, ಯಾವುದೇ ಸಂಘ ಸಂಸ್ಥೆಯವ್ರು ಮಾಡ್ತೀವಿ ಅಂತ ಹೇಳಿದ್ರೆ, ಈಗ ಅನೇಕ ನಮ್ಮ ಆರೋಗ್ಯ ಇಲಾಖೆ ಅನೇಕ ದಿನಾಚರಣೆಗಳು ಮಾಡ್ತಾರೆ. ಬೆಳಗ್ಗೆ ಎಲ್ಲ ಮಾರ್ನಿಂಗ್ ವಾಕ್ ಅಂತ ಇಟ್ಕೊಳ್ತಾರೆ, ಮ್ಯಾರಥಾನ್ ಮಾಡ್ತಾರೆ, ವಾಕಥಾನ್ ಮಾಡ್ತಾರೆ. ಅದೆಲ್ಲ ಮಾಡಿದಾಗ ಪರ್ಮಿಷನ್ ತೊಗೊಳ್ತಾ ಇರ್ತಾನೆ. ಅದಕ್ಕೋಸ್ಕರ ಪರ್ಮಿಷನ್ ತೊಗೊಂಡು ಮಾಡಬೇಕು ಹೊರತು ನಮ್ಮನ್ನು ಯಾರು ಕೇಳಲೇಬಾರ್ದು ಅಂತ ಆ ಗರ್ವ ಇದಲ್ಲ, ಅದು ಸರಿಯಲ್ಲ. ಸರ್, ಕೆಲವರು ಅಧಿಕಾರಿಗಳು ಕೂಡ ಬೈಠಕ್ಗಳಲ್ಲಿ ಪಾಲ್ಗೊಳ್ತಿರುವಂಥದ್ದು ಅದು ಕೂಡ ಈಗ ನೋಡಿ, RSS ಒಂದು ಪೊಲಿಟಿಕಲ್ ಆರ್ಗನೈಸೇಷನ್. ಅದಕ್ಕೋಸ್ಕರ ಪೊಲಿಟಿಕಲ್ ಆರ್ಗನೈಸೇಷನ್ಗಳಲ್ಲಿ ಅಧಿಕಾರಿಗಳು ಭಾಗವಹಿಸ್ತಕ್ಕಂಥದ್ದು ಸರಿಯಲ್ಲ. ಅವರು ಹೇಳ್ಕೋಬೋದು ನಾವು ಪೊಲಿಟಿಕ್ಸಲ್ಲಿ ಇಲ್ಲ ಅಂತ, ಆದರೆ ಎಲ್ಲರೂ ಇಡೀ ದೇಶಕ್ಕೆ ಗೊತ್ತು ಅವ್ರು ಪೊಲಿಟಿಕ್ಸಲ್ಲಿ ಇದ್ದಾರೆ ಅಂತ. ಅವರು ಒಂದು ಸಾಮಾಜಿಕ, ಸಾಂಸ್ಕೃತಿಕ, ರಾಜಕೀಯ ಎಲ್ಲ ಇದೆ ಅವರಲ್ಲಿ. ಆದ್ದರಿಂದ ಅದೆಲ್ಲ ಇದ್ದಾಗ ಖಂಡಿತವಾಗಿಯೂ ಅದು ಒಳ್ಳೆಯದಲ್ಲ. ಯಾಕೆಂದರೆ ನೇರವಾಗಿ ಅವರು ರಾಜಕಾರಣದಲ್ಲಿ ಹಸ್ತಕ್ಷೇಪ ಇರತಕ್ಕಂಥದ್ದು. ಭಾರತೀಯ ಜನತಾ ಪಾರ್ಟಿ ಮತ್ತು RSS ಎಲ್ಲ ಒಂದೇ. ಆದರೆ ಆ ಥರ ಇದ್ದಾಗ ನಮ್ಮ ಆಡಳಿತ ವ್ಯವಸ್ಥೆ ಸರಿಯಾಗಿ ನಡೀಬೇಕು ಅಂತ ಹೇಳಿದ್ರೆ ಅಧಿಕಾರಿಗಳು ಅವರು ಯಾವುದೇ ರಾಜಕೀಯದ ಸಂಘಟನೆಗಳ ಜೊತೆ ಕೈ ಜೋಡಿಸಬಾರ್ದು. ಅವ್ರ ಮನಸ್ಸಲ್ಲಿ ಅಥವಾ ಅವರ ಅಂತರಂಗದಲ್ಲಿ ಏನು ಅಭಿಪ್ರಾಯ ಇರ್ತದೆ ಅದು ಬೇರೆ. ಅದು ಅಧಿಕೃತವಾಗಿ ಒಂದು ಅಧಿಕಾರಿಯಾಗಿದ್ದಾಗ ಅವ್ರು ಯಾವುದೇ ಇಂಥ ಒಂದು ಸಂಘ ಸಂಸ್ಥೆಯವ್ರ ಜೊತೆಯಲ್ಲಿ ಹೋಗ್ತಕ್ಕಂಥದ್ದು ಸರಿಯಲ್ಲ, ಅದು ಆಗಬಾರ್ದು. ಶಿಷ್ಟಾಚಾರ ಕೂಡ ಉಲ್ಲಂಘನೆ ಆಗ್ತದೆ. ಆ ಕಾರಣದಿಂದ ಇಲ್ಲದೆ ಹೋದರೆ ರಾಜಕೀಯಕ್ಕೂ ಒಂದು ಆಡಳಿತ ವ್ಯವಸ್ಥೆಯಲ್ಲಿ, ಅಧಿಕಾರಿಯ ವ್ಯವಸ್ಥೆಯಲ್ಲಿ, ಕಾರ್ಯಾಂಗದಲ್ಲಿ ರಾಜಕಾರಣ ಬಂದ್ಬಿಟ್ರೆ ಅಥವಾ ರಾಜಕೀಯ ಪಕ್ಷಗಳು ಪ್ರವೇಶ ಆಗಿಬಿಟ್ರೆ ಅದು ಆಡಳಿತ ವ್ಯವಸ್ಥೆಗೆ ಕುಸಿತ. ಅದು ಆಗಬಾರ್ದು. ಸರ್, ಬಿಹಾರ ಚುನಾವಣೆಗೆ ರಾಜ್ಯದ ಸಂಪತ್ತು ಹೋಗ್ತಿದೆ ಅನ್ನುವಂಥ ಗಂಭೀರ ಆರೋಪವನ್ನು BJP ನಾಯಕರು ಮಾಡ್ತಿದ್ದಾರೆ. BJP ಅವರು ಅದೇ ತಾನೇ ಕೆಲಸ ಮಾಡಿದ್ದು. ಏನು ಯಡಿಯೂರಪ್ಪನವರು ಅವರೆಲ್ಲ ಮುಖ್ಯಮಂತ್ರಿ ಆಗಿದ್ದಾಗ ಅದೇ ತಾನೇ ಮಾಡಿದ್ದು. ವಿಜೇಂದ್ರ ಏನು ಹೇಳ್ತಾ ಇದ್ರು ಅಂತ ಅಶೋಕ್ ಅವರೆಲ್ಲ ಹೇಳ್ತಾ ಇದ್ರು. ಅವರೆಲ್ಲ ಫಂಡಿಂಗ್ ಮಾಡಿ ಅಭ್ಯಾಸ ಅವ್ರಿಗೆ. ಅವ್ರ ಹಣದ ರಾಜಕಾರಣವನ್ನು ಅತಿ ಹೆಚ್ಚು ಮಾಡಿರ್ತಕ್ಕಂಥದ್ದೇ ಭಾರತೀಯ ಜನತಾ ಪಾರ್ಟಿ. ಅವ್ರು ಬಂದು ಇವತ್ತು ನಮ್ಮ ಮೇಲೆ ಇಂಥ ಎಲ್ಲ ಹೇಳಿಕೆಗಳು, ಇದು ಅದಕ್ಕೆ ಒಂದು ಕಿಮ್ಮತ್ತಿಲ್ಲ ಅಂತ ಹೇಳ್ತೀವಿ. ಅದಕ್ಕೆ ಯಾವುದೇ ಮಹತ್ವ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನಾವು ಯಾವುದೇ ಆ ಥರದ ಒಂದು ಸನ್ನಿವೇಶ ನಮ್ಮಲ್ಲೇನಿಲ್ಲ. ಉಸ್ತುವಾರಿಗಳು ಬರ್ತಾರೆ ರಾಜ್ಯಕ್ಕೆ, ಬರೇ ಹಣ ಅಂದ್ರೆ ಸಂಪನ್ಮೂಲ ಸಂಗ್ರಹಿಸ್ಕೊಂಡು ಹೋಗ್ತಾರೆ ಅನ್ನುವಂಥ ಮಾತುಗಳನ್ನ ಪದೇ ಪದೇ ನೋಡಿ. ಸುಮ್ಮನೆ ಬಾಯಿಗೆ ಮೈಕ್ ಇಟ್ಟಾಗ ಏನಾದರೂ ಮಾತಾಡಬೇಕು, ಅದಕ್ಕೆ ಮಾತಾಡ್ತಾರೆ BJPಯ ವಿರೋಧ ಪಕ್ಷದ ನಾಯಕರುಗಳು ಮತ್ತು BJPಯ ಮುಖಂಡರುಗಳು. ಅದಕ್ಕೆ ಹೇಳುವಂಥದ್ದು ಸುಲಭ. ಇವತ್ತು ಇಡೀ ದೇಶದ ವ್ಯವಸ್ಥೆ ಯಾವ ರೀತಿಯ ಇದೆ ಅಂತ ನಿಮಗೆ ಗೊತ್ತಿದೆ ಅಲ್ವಾ? ರಾಜಕಾರಣ ಇವತ್ತು ಯಾವ ರೀತಿ ಇದೆ ಅಂತ ನಿಮಗೆ ಗೊತ್ತಿದೆ. ಯಾವ ರಾಜಕೀಯ ಪಕ್ಷನೂ ಕೂಡ ಇವತ್ತು ನಾನೇ ಸರಿ, ಬೇರೆಯವರೆಲ್ಲ ತಪ್ಪು ಮಾಡ್ತೀನಿ ಅಂತ ಹೇಳುವಂಥ ಪರಿಸ್ಥಿತಿ ಇಲ್ವೇ ಇಲ್ಲ. ಅದು BJPಗಂತೂ ಇಲ್ವೇ ಇಲ್ಲ. ಅದು ಆಪರೇಷನ್ ಕಮಲ, ಈ ಲೂಟಿ, ಬಳ್ಳಾರಿ ಲೂಟಿ, ಗಣಿ ಮಾಫಿಯಾ ಎಲ್ಲ ಮಾಡಿರ್ತಾರೆ ಅವರೇ. ಸೊ ಅದರಿಂದ ಸುಮ್ಮನೆ ಬಂದು ಇವತ್ತೇನೋ ಅವರೇ ಏನು ಭಾಳ ಸ್ವಚ್ಛವಾಗಿದ್ದೀವಿ, ನಮ್ಮಲ್ಲಿ ಯಾವುದೂ ತಪ್ಪು ಮಾಡಿಲ್ಲ, ನಾವು ಬಹಳ ಏನು ಸತ್ಯ ಹರಿಶ್ಚಂದ್ರರು ಮತ್ತು ನಾವು ₹1 ಭ್ರಷ್ಟಾಚಾರ ಮಾಡಿ ಅಂತ ಹೇಳ್ತಕ್ಕಂಥ ಅವ್ರಿಗೆ ಯಾವುದೇ ರೀತಿಯ ಅವ್ರಿಗೆ ಆ ಸ್ಥಾನವೂ ಕೂಡ ಇಲ್ಲ, ಕೇಳುವಂಥ ಹಕ್ಕು ಕೂಡ ಇಲ್ಲ. ಸಂಪುಟ ಪುನರ್ರಚನೆ ಸಂದರ್ಭದಲ್ಲಿ ಕೆಲವು ಖಾತೆಗಳು ಕೆಲವರದ್ದು ಬದಲಾವಣೆ ಆಗುತ್ತೆ. ನಮ್ಗೆ ಗೊತ್ತಿಲ್ಲ, ಅದೆಲ್ಲ ಗೊತ್ತಿಲ್ಲ. ಓಕೆ, ಇವತ್ತು ಕರ್ನಾಟಕ ರಾಜ್ಯದ ಜನತೆಗೆ ದೀಪಾವಳಿ ಹಬ್ಬದ ಒಂದು ಆಚರಣೆ ಎಲ್ಲರೂ ಮಾಡ್ತಾ ಇದ್ದಾರೆ. ನಿನ್ನೆನೂ ಕೂಡ ನಡೆದಿದೆ, ಇವತ್ತು ಕೂಡ ಕೆಲವ್ರು ಮಾಡ್ತಾರೆ, ನಾಳೆನೂ ಕೂಡ ಇರ್ತದೆ. ಈ ಆಚರಣೆ ಚೆನ್ನಾಗಿ ನಡೀಲಿ. ಮತ್ತು ಏನು ಇವತ್ತು ದೀಪಾವಳಿ ಹಬ್ಬ ನಾವು ಎಲ್ಲರೂ ಆಚರಿಸಬೇಕು. ಇದು ನಮ್ಮ ಜೀವನಗಳಲ್ಲಿ
ಬೆಳಕು ಪ್ರಜ್ವಲಿಸಬೇಕು. ಆದರೆ ಅದ್ರ ಜೊತೆಯಲ್ಲಿ ನಾವು ಸುರಕ್ಷತೆ ಬಗ್ಗೆನೂ ಮತ್ತು ಇವತ್ತೇನು ಮಾಲಿನ್ಯ, ಪರಿಸರ ಮಾಲಿನ್ಯ ಇದೆ ಅದರ ಬಗ್ಗೆನೂ ಕೂಡ ನಾವು ಆಲೋಚನೆ ಮಾಡಬೇಕು. ಯಾಕಂತ ಹೇಳಿದ್ರೆ ಇವತ್ತು ಈ ನಿಸರ್ಗವನ್ನು ಕಾಪಾಡ್ತಕ್ಕಂಥ ಕೂಡ ನಮ್ಮ ಅಷ್ಟೇ ಜವಾಬ್ದಾರಿ ಇದೆ. ಅದರಿಂದ ಇದನ್ನು ನೀವು ಜವಾಬ್ದಾರಿತನದಿಂದ ದೀಪಾವಳಿಯನ್ನು ಆಚರಣೆ ಮಾಡಿ, ಖುಷಿಯಾಗಿರಿ, ಸಂಭ್ರಮವನ್ನು ಆಚರಣೆ ಮಾಡಿ. ಅದ್ರ ಜೊತೆಯಲ್ಲಿ ಸ್ವಲ್ಪ ಜವಾಬ್ದಾರಿ ಮತ್ತು ಎಚ್ಚರಿಕೆಯಿಂದನೂ ಕೂಡ ಆಚರಿಸಬೇಕು ಅಂತ ನಾನು ಮನವಿ ಮಾಡ್ತೀನಿ. ಸರ್, ಆರೋಗ್ಯ ಇಲಾಖೆಯಿಂದ ಸರ್ ಈಗ ಕೆಲವರೆಲ್ಲರೂ ಕೂಡ ದೃಷ್ಟಿ ಕಳ್ಕೊಳ್ಳುವಂಥದ್ದು ಆ ಥರದ್ದೆಲ್ಲ ಆಗ್ತಿದೆ. ಅವೆಲ್ಲ ಇಂಥ ಪ್ರಕರಣಗಳಾದಾಗ ನಾವೇನು ಮಾಡೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಇದು ಆದಾಗ ಅದರ ಬಗ್ಗೆ ಏನು ಚಿಕಿತ್ಸೆ ಕೊಡುವ ಅದು ಮಾಡ್ಬೋದು. ಬಟ್ ಜನ ಅದು ತಿಳ್ಕೊಬೇಕಾಗ್ತದೆ ಮತ್ತು ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಯಾಕಂದರೆ ಖುಷಿಯಿಂದ ನಾವು ಏನೋ ಮಾಡೋಕ್ಕೆ ಹೋಗ್ತೀವಿ, ಆವಾಗ ಈ ಥರದ ಅನಾಹುತಗಳಾಗ್ತದೆ. ಅದನ್ನು ಆಗದೇ ಇರೋವಂಥದ್ದು ನೋಡ್ಕೊಳ್ತಕ್ಕಂಥದ್ದು ಜನರೇ. ಅದೇ ಜವಾಬ್ದಾರಿತನ ನಡ್ಕೋಬೇಕು. ಅಷ್ಟೇ ನಾನು ಮನವಿ ಮಾಡೋದು. ಕಾರ್ಯಕ್ರಮ ಇವತ್ತು ಭಾಳ ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ನಮ್ಮ ಗಾಂಧಿನಗರ ಕ್ಷೇತ್ರದ ಚಿಕ್ಕಪೇಟೆ ಪ್ರದೇಶದಲ್ಲಿ ಮಾಡ್ತಾ ಇದ್ದೀವಿ. ಇದೇನಂತ ಹೇಳಿದ್ರೆ ಇದು ಸಮಗ್ರ ಅಭಿವೃದ್ಧಿಯನ್ನು ಯಾವ ರೀತಿ ನಾವು ಗಾಂಧಿನಗರ ಮೆಜೆಸ್ಟಿಕಲ್ಲಿ ನಾವು ಹಿಂದೆ ಮಾಡಿದ್ದು, ಇಡೀ ಆ ಭಾಗದ ಒಂದು ರಸ್ತೆಗಳು, ಫುಟ್ಪಾತ್ಗಳು ಮತ್ತು ಒಳಚರಂಡಿ ಎಲ್ಲ ಅಂತ ಏನೇನು ಸೇವೆಗಳಿದೆ, ನಾಗರಿಕ ಸೇವೆಗಳೆಲ್ಲವನ್ನು ಕೂಡ ಕೊಟ್ಟು ಭಾಳ ಸುಂದರವಾಗಿ ಮೆಜೆಸ್ಟಿಕ್ಕಿನ ಗಾಂಧಿನಗರ ಪ್ರದೇಶವನ್ನು ಮಾಡೋದು. ಅದೇ ಥರ ಇವತ್ತು ಚಿಕ್ಕಪೇಟೆಯಲ್ಲಿ ಕಳೆದ 2 ವರ್ಷದಿಂದ ನಾವು ತಯಾರಿ ಮಾಡ್ತಾ ಇದ್ದೀವಿ. ಇದು ಭಾಳ ಜನ ದಿಟ್ಟಣೆ ಇರುವಂಥ ಪ್ರದೇಶ ಮತ್ತು ಇದು ಹಗಲು ರಾತ್ರಿ ಇಲ್ಲಿ ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಇದು ಹಳೆ ಪೇಟೆ ಏರಿಯಾ, ಕೆಂಪೇಗೌಡರ ಕಾಲದಿಂದನೂ ಕೂಡ ನಿರ್ಮಾಣ ಆಗಿರ್ತಕ್ಕಂಥ ಒಂದು ಪ್ರದೇಶ. ಇದು ಚಿಕ್ಕ ಚಿಕ್ಕ ಗಲ್ಲಿಗಳು, ರಸ್ತೆಗಳಿದೆ. ಇಲ್ಲಿ ಒಂದು ಹೊಸತನದ ಒಂದು ಸುಮ್ಮನೆ ನಾವು ಪ್ರತಿ ಸಲ ಒಂದು ಕಾಂಕ್ರೀಟ್ ರೋಡ್ ಹಾಕೋದು, ಮತ್ತೆ ಅಗಿಯೋದು, ಮತ್ತೆ ಹಾಳಾಗೋದು ಅದೆಲ್ಲ ಆಗಬಾರ್ದು. ಒಂದು ಶಾಶ್ವತವಾದ ರೀತಿಯಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ನೋಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ತರಬೇಕು ಅಂತೇಳಿ ಇವತ್ತು ನಾವು ಇದನ್ನು ತೊಗೊಂಬಂದಿದ್ದೇವೆ. ಸುಮಾರು ಇದಕ್ಕೆಲ್ಲ ಒಟ್ಟಾರೆ ನಾವು 58 ಕೋಟಿ ರೂಪಾಯಿಯಷ್ಟು ಖರ್ಚು ಮಾಡಿ ಇವತ್ತು ನಮ್ಮ ಏನು ಒಂದು ಭಾಗವನ್ನು ತೊಗೊಂಡಿದ್ದೇವೆ. ಅದು ನಮ್ಮ RT ಸ್ಟ್ರೀಟು, ಕಿಲಾರಿ ರಸ್ತೆ, ಆಸ್ಪತ್ರೆ ರಸ್ತೆ ಈ ಭಾಗವನ್ನು ತಗೊಂಡು ಇದನ್ನು ಸಂಪೂರ್ಣವಾಗಿ ಇದರಲ್ಲಿ ಒಳಚರಂಡಿ ಮತ್ತು ಇದರಲ್ಲಿ ಏನು ಬೆಸ್ಕಾಂ ಕೇಬಲ್ ಇರ್ಬೋದು ಅಥವಾ ಏನು ಗ್ಯಾಸ್ ಪೈಪ್ಲೈನ್ ಕೊಡುವಂಥದ್ದು ಇರ್ಬೋದು, ಇದೆಲ್ಲವನ್ನು ಕೂಡ ಸೇವೆಗಳನ್ನು ಮಾಡಿಸಿ ಜನರಿಗೆ ಒಂದು ಅತ್ಯಂತ ಉತ್ತಮವಾದಂಥ ಒಂದು ನೋಡೋದಕ್ಕೂ ಚೆನ್ನಾಗಿರಬೇಕು ಮತ್ತು ಮುಂದೆ ಅಲ್ಲಿ ಬೇರೆ ಆ ರಸ್ತೆಗಳು ಶಾಶ್ವತವಾದಂಥ ಕಾಮಗಾರಿ ನಡೆಸಿ ಸುಂದರವಾಗಿ ಕೂಡ ಇರಬೇಕು. ಸೊ ಇದು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟ್ರು ಇಬ್ಬರು ಕೂಡ ಬರ್ತಾ ಇದ್ದಾರೆ, ಸಿದ್ದರಾಮಯ್ಯ ಸಾಹೇಬರು, ಶಿವಕುಮಾರ್ ಅವರು. ಇದು ನಮ್ಮ ಯೋಜನೆ ಇದು ಈ ಭಾಗವನ್ನು ಒಂದು ಹಳೆಯ ಪೇಟೆ ಏರಿಯಾನ ಒಂದು ಉತ್ತಮ ದರ್ಜೆಗೆ ನಾವು ಸಮಗ್ರ ನಿರ್ಮಾಣ ಅಂತ ಹೇಳ್ಬೋದು, ಸಮಗ್ರ ನಿರ್ಮಾಣ ಕಾಮಗಾರಿಗೆ ತೊಗೊಂಡಿದ್ದೀವಿ. ಇದು ಒಂದು ಫೇಸ್ ತೊಗೊಂಡಿದ್ದೀವಿ. ಇದನ್ನು ಮಾಡಿದ ನಂತರ ಉಳಿದಿರ್ತಕ್ಕಂಥ ಈ ಪ್ರದೇಶವನ್ನು ಎಲ್ಲವನ್ನು ಕೂಡ ಹಂತವಾಗಿ ಒಂದೇ ಸಲ ಮಾಡೋಕ್ಕಾಗಲ್ಲ, ಹಂತವಾಗಿ ತೊಗೊಂಡು ಬರ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.